ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಏನಪ್ಪ ವಿಷಯ ಅಂತಂದರೆ, ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12 ವಿನ್ನರ್ ಆದಂತಹ ನಮ್ಮೆಲ್ಲರ ನೆಚ್ಚಿನ ಗಿಲ್ಲಿ ಅವರ ಬರ್ತ್ಡೇಗೆ ಒಂದು ಬಿಗ್ ಸರ್ಪ್ರೈಸ್ ಇದೆ ಅಂತಲೇ ಹೇಳ್ಬೋದು. ನಮ್ಮ ಗಿಲ್ಲಿ ನಟ ಅವರಿಗೆ ಜೂನ್ 21ನೇ ತಾರೀಕು ಹುಟ್ಟುಹಬ್ಬ ಇದೆ. ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇ ಗಿಲ್ಲಿ ಅವರಿಗೆ. ನಿಜವಾಗ್ಲೂ ಕೂಡ ಗಿಲ್ಲಿ ಅವರ ಈ ಒಂದು ಬರ್ತ್ಡೇ ಏನಿದೆ, ಗಿಲ್ಲಿ ಲೈಫಲ್ಲೇ ಮರೆಯೋಕ್ಕಾಗದಂಥ ಬರ್ತ್ಡೇ ಆಗುತ್ತೆ ಅನ್ನೋದು ನಿಮ್ಗೆ ಎಲ್ಲರಿಗೂ ಗೊತ್ತು. ಯಾಕೆಂದರೆ ಇಷ್ಟು ದಿನ ಗಿಲ್ಲಿ ಅಂದರೆ ಒಬ್ಬ ಕಾಮಿಡಿಯನ್ನು, ಗಿಲ್ಲಿ ಅಂದರೆ ಒಬ್ಬ ಕಾಮಿಡಿ ಅಷ್ಟೇ, ಒಬ್ಬ ಕಾಮಿಡಿ ಮ್ಯಾನ್ ಅನ್ನೋ ರೀತಿ ನೋಡೋರು. ಆದರೆ ಈ ಒಂದು ಬರ್ತ್ಡೇ ಏನಿದೆ, ನಿಜವಾಗ್ಲೂ ಕೂಡ ಜೂನ್ 21 ಗಿಲ್ಲಿ ಅವರಿಗೆ ಒಂಥರ ಸಂಭ್ರಮ ಅಂತಲೇ ಹೇಳ್ಬೋದು. ಯಾಕೆಂದರೆ ಇಷ್ಟು ದಿನ ಗಿಲ್ಲಿಯವರು ಬೇರೆ ಹೀರೋಗಳು ಆಯಿತಾ ಅವರ ಸೆಲೆಬ್ರೇಷನ್ನ ನೋಡಿ ಖುಷಿ ಪಡ್ತಾ ಇದ್ರು. ಅವರಿಗೋಸ್ಕರವಾಗಿ ಫ್ಯಾನ್ಸ್ಗಳು ಅವ್ರ ಮನೆ ಮುಂದೆ ಕ್ಯೂ ನಿಲ್ತಾ ಇದ್ರು, ಬೊಕ್ಕೆಗಳು, ಕೇಕ್ಗಳು ಎಲ್ಲ ತಗೊಂಡೋಗಿ ಸೆಲೆಬ್ರೇಟ್ ಮಾಡ್ತಾಯಿದ್ರು. ಅದನ್ನು ಗಿಲ್ಲಿಯವರು ನೋಡ್ತಾ ಇದ್ರು. ಬಟ್ ಈ ಒಂದು ಬರ್ತ್ಡೇ ಏನು ಜೂನ್ 21ಕ್ಕೆ ಸೇಮ್ ಒಬ್ಬ ಹೀರೋ ಹೇಗೆ ಸೆಲೆಬ್ರೇಟನ್ನು ಮಾಡ್ಕೊಳ್ತಾನೆ, ಅದೇ ರೀತಿ ಗಿಲ್ಲಿ ಅವರಿಗೆ ಅವರ ಫ್ಯಾನ್ಸ್ ಕೂಡ ಅದೇ ರೀತಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಗಿಲ್ಲಿನ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಮಾಡೋದಾಗ್ಬೋದು, ಗಿಲ್ಲಿ ಅವರನ್ನ ನೇರವಾಗಿ ಭೇಟಿ ಮಾಡೋಕ್ಕೂ ಕೂಡ ಟ್ರೈ ಮಾಡ್ತಾರೆ. ನಿಜವಾಗಲೂ ಕೂಡ ಗಿಲ್ಲಿ ಅವರಿಗೆ ಈ ಒಂದು ಬರ್ತ್ಡೇ ಏನಿದೆ ಒಂದು ಗ್ರ್ಯಾಂಡ್ ಬರ್ತ್ಡೇ ಆಗಿರುತ್ತೆ. ಅದೇ ರೀತಿ ಗಿಲ್ಲಿ ಅವರ ಒಂದು ಹೊಸ ಮೂವಿ ಕೂಡ ಲಾಂಚ್ ಆಗ್ತಾ ಇದೆ. ಅಂದರೆ ಜೂನ್ 21ಕ್ಕೆ ಗಿಲ್ಲಿ ಅವರ ಬರ್ತ್ಡೇ ಸಂದರ್ಭದಲ್ಲಿ, ಅಂದರೆ ಗಿಲ್ಲಿ ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಗಿಲ್ಲಿ ಅವರ ಫಸ್ಟ್ ಮೂವಿಯ ಮುಹೂರ್ತ ಕೂಡ ಆಗ್ತಾ ಇದೆ. ಅದೇ ರೀತಿ ಗಿಲ್ಲಿ ಅವರ ಈ ಫಸ್ಟು ಸಿನಿಮಾದ ಮುಹೂರ್ತದ ಜೊತೆಗೆ ಗಿಲ್ಲಿಯನ್ನು ಲಾಂಚ್ ಮಾಡ್ತಿರೋರು ಯಾರು ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಾಗುತ್ತೆ. ಯಾಕೆಂದರೆ ಗಿಲ್ಲಿ ಅವರಿಗೆ ನಿಜವಾಗ್ಲೂ ಕೂಡ ಗಿಲ್ಲಿಗೆ ಆ ಪೊಟೆನ್ಷಿಯಲ್ ಇದೆ. ಗಿಲ್ಲಿ ಹಾಕೊಂಡು ಸಿನಿಮಾ ಮಾಡಿದರೆ ನಿಜವಾಗ್ಲೂ ನಾನು ಪ್ರಾಫಿಟ್ ಮಾಡ್ಬೋದು. ಓಕೆ, ಗಾಂಧಿನಗರದಲ್ಲಿ ನಾನು ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ನನಗೆ ಜನ ಇದ್ದಾರೆ, ಗಿಲ್ಲಿ ಮೂವಿನ ಆಯಿತಾ ನೋಡೋಕ್ಕೆ ಪ್ರೇಕ್ಷಕರಿದ್ದಾರೆ, ಗಿಲ್ಲಿ ಅಭಿಮಾನಿಗಳಿದ್ದಾರೆ ಅಂತ ನಂಬಿ ಗಿಲ್ಲಿಯ ಮೂವಿಗೆ ಹಣ ಹಾಕ್ತಿರುವಂತಹ, ಆ ಲಾಂಚ್ ಮಾಡ್ತಿರುವಂತಹ ಪ್ರೊಡ್ಯೂಸರ್ ಕೂಡ ನಮಗೆ ಆಯಿತಾ ಅವತ್ತು ಅಂದರೆ ನಮ್ಮ ಗಿಲ್ಲಿಯವರ ಹುಟ್ಟುಹಬ್ಬದ ದಿನ ರಿವೀಲ್ ಆಗುತ್ತೆ ಅಂತಲೇ ಹೇಳ್ಬೋದು. ತುಂಬ ಜನ ನೀವು ಅಂದ್ಕೋಬೋದು ಆಯಿತಾ ಗಿಲ್ಲಿಯಲ್ಲಿ ಏನು ಸ್ಪೆಷಲ್ ಇದೆ ಅಂತ. ನಾನು ಒಂದು 2-3 ಹೇಳ್ಬಿಡ್ತೀನಿ ಆಯಿತಾ. ಗಿಲ್ಲಿಯಲ್ಲಿ ಏನು ಸ್ಪೆಷಲ್ ಇದೆ ಅನ್ನೋದಲ್ಲ, ಗಿಲ್ಲಿಗೆ ಫ್ಯಾನ್ಸನ್ನು ಅಟ್ರಾಕ್ಟ್ ಮಾಡುವ ಗುಣ ಇದೆ. ನೀವು ಯಾವುದೇ ಪಾತ್ರ ಕೊಟ್ಟರು ಕೂಡ ಆ ಪಾತ್ರನ ಕರೆಕ್ಟಾಗಿ ನಿಭಾಯಿಸುವ ಶಕ್ತಿ ಗಿಲ್ಲಿ ನಟನಿಗಿದೆ. ಏಕೆಂದರೆ ನಾವು ಕೆಲವಷ್ಟು ಶೋಗಳನ್ನ ನೋಡಿದ್ದೀವಿ. ಗಿಲ್ಲಿಯ ಡೈಲಾಗ್ ಡೆಲಿವರಿ ಇರ್ಬೋದು, ಅದು ಡ್ಯಾನ್ಸ್ ಆಗಿರ್ಬೋದು, ಅದು ರೊಮ್ಯಾನ್ಸ್ ಆಗಿರ್ಬೋದು, ಕಾಮಿಡಿ ಆಗಿರ್ಬೋದು, ತುಂಬಾ ಆಯಿತಾ ಎಂತ ಹೇಳ್ತಾರಲ್ಲ ಫ್ಯಾಮಿಲಿ ಸೆಂಟಿಮೆಂಟ್ ಆಗಿರ್ಬೋದು, ಎಲ್ಲವನ್ನು ಕೂಡ ಆಯಿತಾ ಅರ್ದು ನುಂಗ್ಬಿಡ್ತಾನೆ ಯಾವುದೇ ಕೊಟ್ಟರು ಕೂಡ. ಅಂದರೆ ಆ ಒಂದು ಸ್ಪಾಂಟಿನೆಸ್ ಆಗಿ ಅವನಿಗೆ ಡೈಲಾಗ್ ಡೆಲಿವರಿ ಮಾಡುವಂಥ ಕೆಪಾಸಿಟಿ ಗಿಲ್ಲಿ ನಟನಿಗಿದೆ. ಮತ್ತು ಫೇಸ್ ಎಕ್ಸ್ಪ್ರೆಷನ್ನು ಕೂಡ, ಅವನ ಬಾಡಿ ಲ್ಯಾಂಗ್ವೇಜು ಕೂಡ, ಅವನು ಏನು ಪಾತ್ರ ಮಾಡ್ತಿರ್ತಾನೆ ಅದಕ್ಕೆ ತಕ್ಕಂತೆ ಆ ಬಾಡಿ ಲ್ಯಾಂಗ್ವೇಜ್ ಕೂಡ ಅವನನ್ನು ನೀವು ಅಬ್ಸರ್ವ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ ಗಿಲ್ಲಿ ನಟ ನಿಜವಾಗ್ಲೂ ಹೀರೋ ಮೆಟೀರಿಯಲ್ಲೇ. ಅವನು ಹಾಕ್ಕೊಂಡು ಸಿನಿಮಾ ಮಾಡುವ ಪ್ರೊಡ್ಯೂಸರಿಗೆ ನಿಜವಾಗ್ಲೂ ಕೂಡ 100% ಅವ್ರ ಮನಿ ರಿಟರ್ನ್ ಆಗುತ್ತೆ. ಯಾಕೆ ಅಂತಂದರೆ ಗಿಲ್ಲಿ ನಟನಿಗೆ ಆಯಿತಾ ಎಲ್ಲ ಥರದ ವಿದ್ಯೆಯೂ ಕೂಡ ಗಿಲ್ಲಿ ನಟನಿಗೆ ಗೊತ್ತಿದೆ. ಅವನು ನೋಡೋಕ್ಕೆ ಕಾಮಿಡಿ ಮ್ಯಾನ್ ಆಗಿ ಕಾಮಿಡಿ ಕಿಲಾಡಿಗಳಿಂದ ಅವನು ನಮಗೆ ಚಿರಪರಿಚಿತ ಆಗಿದ್ದರೂ ಕೂಡ ಬಿಗ್ ಬಾಸ್ ನಂತರ ನಮ್ಮ ಗಿಲ್ಲಿ ನಟ ಅವನದೇ ಆದ ಒಂದು ಸ್ಟಾರ್ಡಮನ್ನು ಅವನು ಬೆಳೆಸ್ಕೊಂಡಿದ್ದಾನೆ. ಆ ಗತ್ತನ್ನು ಅವನು ಮೇಂಟೈನ್ ಮಾಡ್ತಿದ್ದಾನೆ. ಇದೇ 21ನೇ ತಾರೀಕು ನಮ್ಮ ಗಿಲ್ಲಿಯವರ ಹುಟ್ಟುಹಬ್ಬದ ದಿನ ಗಿಲ್ಲಿಯವರ ಮೊದಲನೇ ಮೂವಿ ಲಾಂಚ್ ಆಗ್ತಾಯಿದೆ, ಅಂದರೆ ಮುಹೂರ್ತ ಆಗ್ತಾಯಿದೆ. ಗಿಲ್ಲಿಯ ಮೊದಲನೆಯ ಈ ಸಿನಿಮಾಗೆ ಯಾರು ಹೀರೋಯಿನ್ನು ಅನ್ನೋದು ಇಲ್ಲಿವರೆಗೂ ಕೂಡ ಕನ್ಫರ್ಮ್ ಆಗಿಲ್ಲ. ನಾನು ಈಗ ಕಾವ್ಯ ಅಂತಲೂ ಹೇಳಲಾರೆ, ಇದ್ರೂ ಇರ್ಬೋದು. ಯಾಕೆಂದರೆ ಕಾವ್ಯ ಕೂಡ ಕೆಲವಷ್ಟು ಫೋಟೋಶೂಟ್ಗಳೆಲ್ಲ ಮಾಡ್ತಿದ್ದಾರೆ, ಇದ್ರೂ ಇರ್ಬೋದು, ಇಲ್ಲದೆ ಇದ್ರೂ ಇರ್ಬೋದು. ಯಾಕೆಂದರೆ ಕನ್ಫರ್ಮೇಷನ್ ಇಲ್ಲ ಗಿಲ್ಲಿಗೆ ಯಾರು ನಟಿ ಆಗ್ತಾರೆ ಅನ್ನೋದು. ಯಾಕೆಂದರೆ ನಿಜವಾಗ್ಲೂ ಕೂಡ ಕಾವ್ಯ ಆದರೆ ಇನ್ನೂ ಕ್ರೇಜ್ ಹೆಚ್ಚುತ್ತೆ. ಅಂದರೆ ಏನು ಈ ಕ್ರೇಜ್ ಇದೆಯಲ್ಲ ಗಿಲ್ಲಿ ಕಾವ್ಯ ಕ್ರೇಜು ಇನ್ನೂ ಹೆಚ್ಚುತ್ತೆ. ಕಾವ್ಯ ಅಲ್ದಿದ್ರೂ ಕೂಡ ಗಿಲ್ಲಿ ಅವರ ಸಿನಿಮಾಗೆ ಒಂದು ಒಳ್ಳೆಯ ನಾಯಕಿ ಕೂಡ ಆಯಿತಾ ಆಯ್ಕೆ ಮಾಡ್ಕೊಳ್ಳುವಂತಹ ಒಂದು ಇದು ಕಾಣ್ತಾ ಇದೆ. ಒಟ್ಟಾರೆಯಾಗಿ ನೋಡೋಣ. ಏಕೆ ಅಂತಂದರೆ
ಕಾವ್ಯ ಅಂತ ಇನ್ನೂ ಕರೆಕ್ಟಾಗಿ ಗೊತ್ತಿಲ್ಲ. ಕರೆಕ್ಟಾಗಿ ಗೊತ್ತಿಲ್ಲದೇ ನಾವು ಹೇಳಿದ್ರೆ ತಪ್ಪಾಗುತ್ತೆ. ಯಾಕೆಂದರೆ ಗಿಲ್ಲಿ ಮತ್ತು ಕಾವ್ಯನ ಇಟ್ಕೊಂಡು ಸಿನಿಮಾ ಮಾಡ್ತಿದ್ದಾರೆ ಅನ್ನೋ ಸುದ್ದಿ ಎಲ್ಲ ಕಡೆ ಹರಿದಾಡ್ತಾ ಇದೆ. ಯಾಕೆಂದರೆ ಗಾಂಧಿನಗರದ ಗಾಸಿಪ್ಪು, ಗಾಂಧಿನಗರದ ಕೆಲವಷ್ಟು ವಿಷಯಗಳು ಲೀಕ್ ಆಗದೆ ಸೋಷಿಯಲ್ ಮೀಡಿಯಾದಿಂದ. ಹಾಗಾಗಿ ನೋಡೋಣ, ನಮ್ಮ ಬಿಗ್ ಬಾಸ್ ವಿನ್ನರು, ಬಿಗ್ ಬಾಸ್ ಕನ್ನಡ ಸೀಸನ್ 12ನ ವಿನ್ನರ್ ಆದಂತಹ ಗಿಲ್ಲಿ ನಟ ಅವರ ಫಸ್ಟ್ ಸಿನಿಮಾದ ನಾಯಕಿ ಯಾರು ಆಯಿತಾ? ಇದು ಒಂದು ಕ್ವಶನ್ ಮಾರ್ಕ್ ಆಗಿದೆ. ನಿಜವಾಗ್ಲೂ ಇದು ಗೊತ್ತಾಗಬೇಕು ಅಂತಂದರೆ ನೀವು ಇನ್ನೂ ಒಂದು 17-18 ದಿನ ವೆಯ್ಟ್ ಮಾಡಬೇಕು. ಅದರೊಟ್ಟಿಗೆ ಓಕೆ, ಗಿಲ್ಲಿಯನ್ನು ನಿರ್ದೇಶನ ಮಾಡ್ತಿರೋರು ಯಾರು? ಗಿಲ್ಲಿನ ಹಾಕ್ಕೊಂಡು ನಿರ್ದೇಶನ ಮಾಡ್ತಿರೋರು ಯಾರು? ಇದು ಕೂಡ ಒಂದು ನಿಜವಾಗ್ಲೂ ಕೂಡ ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಗಿಲ್ಲಿನ ಒಬ್ಬ ಹೀರೋ ಮಾಡಿ ನಿರ್ದೇಶನ ಮಾಡ್ತಿರುವಂಥ ನಿರ್ದೇಶಕರು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಿಜವಾಗ್ಲೂ ಕೂಡ ನಿಮಗೊಂದು ಬಿಗ್ ಆಯಿತಾ ಬ್ರೇಕಿಂಗ್ ನ್ಯೂಸ್ ಕಾದಿದೆ. ಅದಲ್ಲದೆ ಒಂದು ಶಾಕ್ ಅಂತಲೇ ಹೇಳ್ಬೋದು, ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕೆಂದರೆ ನಮ್ಮ ಗಿಲ್ಲಿಯವ್ರನ್ನ ಇಟ್ಕೊಂಡು ಒಂದು ಒಳ್ಳೆ ನಿರ್ದೇಶಕರ ಸಿನಿಮಾ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅದೇ ರೀತಿ ಪ್ರೊಡಕ್ಷನ್ ಕಂಪ್ನಿ ಕೂಡ ಒಂದು ಬಿಗ್ ಪ್ರೊಡಕ್ಷನ್ ಕಂಪ್ನಿ ಅನ್ನೋದು ಕೂಡ ಮಾತಾಡ್ತಾ ಇದ್ದಾರೆ. ನನಗೆ ಇದೆಲ್ಲದನ್ನು ನೋಡಿದರೆ ನನಗೆ ಗಿಲ್ಲಿ ಮುಂದಿನ ಒಂದು ದಾರಿ ನನಗೆ ಕಾಣಿಸ್ತಾ ಇದೆ. ಏಕೆಂದರೆ ಗಿಲ್ಲಿ ನಿಜವಾಗ್ಲೂ ಕೂಡ ಅವನದೇ ಆದ ಒಂದು ಅಡಿಪಾಯವನ್ನು ಹಾಕ್ಕೊಳ್ತಾನೆ ಅನ್ನೋದು ನನಗೆ ಅರ್ಥ ಆಗ್ತಾ ಇದೆ. ಯಾಕೆಂದರೆ ಒಂದು ಅಡಿಪಾಯ, ಒಂದು ದಾರಿಯನ್ನು ಅವನು ಮಾಡ್ಕೊಳ್ತಾ ಇದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕೆಂದರೆ ಗಿಲ್ಲಿ ಈಗಲೂ ಕೂಡ ಒಂದು ಕಾರ್ಯಕ್ರಮಗಳಿಗೆ ಹೋದರೆ ಅವನ ಒಂದು ಸಂಭಾವನೆಯೇ ತುಂಬ ಇದೆ ಅನ್ನೋದು ಮಾತು ಕೇಳಿ ಬರ್ತಾ ಇದೆ. ಯಾಕೆಂದರೆ ಅವನ ಸಂಭಾವನೆ ಒಂದು ಲೆವೆಲ್ಲಿಗಿದೆ ಅಂತ ಗೊತ್ತಾಗ್ತದೆ. ಯಾಕೆ ಅಂತಂದರೆ ಅವನು ಬಿಗ್ ಬಾಸ್ಗಿಂತ ಮುಂಚೆ ಅವನಿಗೆ 20,000, 10,000, 30,000 ಈ ಥರ ಕೊಡ್ತಾ ಇದ್ರಂತೆ. ಬಟ್ ಈಗ ಒಂದು ಶೋಗೆ ಅಂದರೆ ಕಾರ್ಯಕ್ರಮಗಳಿಗೆ ಅಂದರೆ ಕೆಲವು ಸಭೆ ಸಮಾರಂಭಗಳಿಗೆ ಹೋಗುವಂತಹ ಗಿಲ್ಲಿಗೆ ಹತ್ತತ್ರ 5 ಲಕ್ಷಗಳನ್ನ ಕೊಡ್ತಾ ಇದ್ದಾರೆ. ಅಂದರೆ ಗಿಲ್ಲಿ ಯಾವುದೇ ಕಾರಣಕ್ಕೂ ಡಿಮ್ಯಾಂಡ್ ಮಾಡಿಲ್ಲ, ಅವರೇ ಕೊಡ್ತಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅಂದರೆ ಗಿಲ್ಲಿಗೆ ಒಂದು ಕಾರ್ಯಕ್ರಮಕ್ಕೆ ಹೋದರೆ ಹತ್ತತ್ರ 5 ಲಕ್ಷಗಳನ್ನ ಕೊಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅದೇ ರೀತಿ ನಮ್ಮ ಕಾವ್ಯ ಅವರಿಗೂ ಕೂಡ ಹತ್ತತ್ರ 1.5 2 ಲಕ್ಷ ರೂಪಾಯಿ, 1 ಲಕ್ಷ, 1,25,000 ಈ ಥರ ಕೊಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಅಂದರೆ ಅವರ ರೇಂಜು, ಅವರ ಗ್ರ್ಯಾಪು ಹೇಗೆ ಮೇಲಿದೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು. ಕೆಲವರು ಅಂದ್ಕೋಬೋದು ಇಷ್ಟೊಂದೆಲ್ಲ ಕೊಡ್ತಾರಾ ಮೇಡಮ್, ಸುಮ್ಮನೆ ಹೇಳ್ತಿದ್ದೀರಾ ನೀವು ಅಂತ. ಸುಮ್ಮನೆ ಹೇಳಲ್ಲ. ಯಾಕೆಂತ ನಮಗಿದ್ರ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಇದೆ. ಯಾಕೆಂದರೆ ನಾವು ಕೂಡ ಕೆಲವಷ್ಟು ಕಾರ್ಯಕ್ರಮಗಳಿಗೆ ಕರೆಸುವಂಥವರ ಒಟ್ಟಿಗೆ ನಮಗೆ ಸ್ವಲ್ಪ ಒಡನಾಟ ಇರೋದರಿಂದ ಆರ್ಗನೈಸರ್ಗಳ ಬಗ್ಗೆ ನಮಗೆ ಗೊತ್ತಿದೆ. ಅವರು ಎಷ್ಟನ್ನ ಆಫರ್ ಮಾಡ್ತಾರೆ ಫಿಲ್ಮ್ ಸ್ಟಾರ್ಗಳಿಗೆ, ಈ ಥರ ಕೆಲವಷ್ಟು ತುಂಬಾ ಐಪ್ ಇರುವಂತಹ ಆ ಒಂದು ಕ್ಷಣಕ್ಕೆ ಟ್ರೆಂಡಿಂಗ್ ಇರುವಂತಹ ಒಂದು ಹೀರೋಗಳಿಗಾಗಿರ್ಬೋದು, ಆ ಪರ್ಸನ್ಗಳಿಗೆ ಎಷ್ಟು ಅವರು ಕೊಟ್ಟು ಕರೆಸ್ತಾರೆ ಅನ್ನೋದು ನಮಗೆ ಗೊತ್ತಿದೆ. ಇತ್ತೀಚೆಗೆ ನೀವು ಏನು ಬೇಡ, ಒಂದು 7 ಮಂತ್ 8 ಮಂತ್ ಆಯಿತು ನಮ್ಮ ರವಿಚಂದ್ರನ್ ಸರ್ ಅವರು ನಮ್ಮ ಪಕ್ಕದ ಒಂದು ಊರಿಗೆ ಕರೆಸಿದ್ರು. ಜಸ್ಟ್ ಅವರು ಒಂದು 20 ಮಿನಿಟ್ಸ್ ಏನೋ ವೇದಿಕೆ ಮೇಲಿದ್ದರು. ಅವರಿಗೆ 6.5 ಲಕ್ಷ ಆಯಿತಾ, ನಮ್ಮ ರವಿಚಂದ್ರನ್ ಸರ್ ಅವರಿಗೆ ಕೊಟ್ಟು ಕರೆಸಿದ್ದು 6.5 ಲಕ್ಷ. ಯೋಚನೆ ಮಾಡಿ. ಹಾಗಾಗಿ ಗಿಲ್ಲಿಗೂ ಕೂಡ ಯಾವುದೇ ಕಾರ್ಯಕ್ರಮಕ್ಕೂ ಹೋದ್ರೂ ಕೂಡ ಒಂದು 5 ಲಕ್ಷ ತನಕ ಅವರಿಗೆ ರೆಮ್ಯುನರೇಷನ್ನ ಕೊಡ್ತಿದ್ದಾರೆ. ಅಂದರೆ ಗಿಲ್ಲಿಯ ಐಪು ಆ ಸ್ಟ್ಯಾಂಡರ್ಡ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅದೇ ರೀತಿ ಕಾವ್ಯ ಅವರಿಗೂ ಅಷ್ಟೇ 1.5 2 ಲಕ್ಷ, 1.25 ಲಕ್ಷ ತನಕ ಕೊಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿ ನಾನು ಹೇಳೋದೇನು ಅಂತಂದರೆ ಗಿಲ್ಲಿಯ ಈ ಒಂದು ಸ್ಟಾರ್ಡಮು ನಿಜವಾಗ್ಲೂ ಕೂಡ ಸಿನಿಮಾದಲ್ಲಿ ಇನ್ನೂ ಕೂಡ ಹೆಚ್ಚಿನವಾಗಿ ಇದು ಪ್ರಭಾವ ಬೀರುತ್ತೆ. ಆಮೇಲೆ ನೋಡುವಂತಹ ಪ್ರೇಕ್ಷಕರು ಕೂಡ ಜಾಸ್ತಿ ಇದ್ದಾರೆ, ಫ್ಯಾನ್ಸ್ ಕೂಡ ಜಾಸ್ತಿ ಇದ್ದಾರೆ. ಹಾಗಾಗಿ ನಿರ್ದೇಶಕರು ಯಾರು? ಗಿಲ್ಲಿಯ ಮೊದಲನೇ ಮೂವಿಗೆ ನಿರ್ದೇಶಕರು ಯಾರು? ಗಿಲ್ಲಿಯ ಮೂವಿ ಎಲ್ಲಿ ಲಾಂಚ್ ಆಗುತ್ತೆ, ಗಿಲ್ಲಿ ಮೂವಿಯ ನೇಮ್ ಏನು ಆಯಿತಾ, ಪ್ರೊಡ್ಯೂಸರ್ ಯಾರು, ಅದೇ ರೀತಿ ಗಿಲ್ಲಿಯ ಹೀರೋಯಿನ್ ಯಾರು, ಎಲ್ಲವೂ ಕೂಡ ಜೂನ್ 21ನೇ ತಾರೀಕು ರಿವೀಲ್ ಆಗುತ್ತೆ. ನೀವೆಲ್ಲರೂ ನೋಡೋಕ್ಕೆ ವೆಯ್ಟ್ ಮಾಡ್ತಾ ಇರಿ. ನಾನಂತೂ ನಿಮಗೆ ಹೇಳೋದು ಇಷ್ಟೇ, ನೋಡಿ, ಒಬ್ಬ ಮನುಷ್ಯ ಇಲ್ಲಿದ್ದವನು ಇಲ್ಲಿ ಬಂದಿದ್ದಾನೆ ಅಂದರೆ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಷ್ಟೇ. ಈ ರೇಂಜ್ ಒಂದು 30,000 ರೂಪಾಯಿ ರೆಮ್ಯುನರೇಷನ್ ತಗೊಳ್ಳೋ ರೇಂಜಲ್ಲಿ ಇದ್ದವನು 5 ಲಕ್ಷ ರೆಮ್ಯುನರೇಷನ್ ತಗೊಳ್ಳೋ ರೇಂಜಿಗೆ ಬಂದಿದ್ದಾನೆ ಅಂತಂದರೆ ಅದಕ್ಕೆ ಅವ್ರು ಪಟ್ಟ ಪರಿಶ್ರಮ, ಕಷ್ಟ, ಅವನು ಮಾಡಿದಂತಹ ತ್ಯಾಗಗಳು, ಅವರ ಕಷ್ಟಕ್ಕೆ ಸಿಕ್ಕ ಪ್ರತಿಫಲ ಅಂತ ತಿಳ್ಕೊಂಬಿಡಿ. ನನಗೆ ನಿಜವಾಗ್ಲೂ ಕೂಡ ನಾನು ಜೂನ್ 21ನ ವೆಯ್ಟ್ ಮಾಡ್ತಾ ಇದ್ದೀನಿ. ನನಗೆ ನಿಜವಾಗ್ಲೂ ನಮ್ಮ ಗಿಲ್ಲಿಯವರ ಮೊದಲನೇ ಮೂವಿಯ ಮುಹೂರ್ತ ನಡೆಯುತ್ತಾ, ಮೊದಲನೇ ಮೂವಿಯ ನೇಮ್ ರಿವೀಲ್ ಮಾಡ್ತಾರಾ, ಇಲ್ಲ ಮೊದಲನೇ ಮೂವಿ ಯಾರ ಜೊತೆ ಗಿಲ್ಲಿ ಮಾಡ್ತಾ ಇದ್ದಾರೆ, ಇವೆಲ್ಲವನ್ನು ಕೂಡ
ನಾನು ನೋಡೋಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ಕೂಡ ಗಿಲ್ಲಿಯ ಬರ್ತ್ಡೇನ ವೆಯ್ಟ್ ಮಾಡ್ತಾ ಇದ್ದೀರಾ. ಅದೇ ರೀತಿ ಗಿಲ್ಲಿಯ ಒಂದು ಬಿಗ್ ಸರ್ಪ್ರೈಸ್ ಏನಿದೆ ಅದೆಲ್ಲದೂ ಕೂಡ ಜೂನ್ 21ನೇ ತಾರೀಕು ರಿವೀಲ್ ಆಗುತ್ತೆ. ನೀವು ಕಾಯ್ತಾ ಇರಿ, ನಾನು ಕಾಯ್ತಾ ಇರ್ತೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.